ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಯಾವುದೂ ಕೂಡ ದುಡ್ಡು ಹುಡ್ತಾ ಇಲ್ಲ. ಎಸ್ಟೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಸಂದರ್ಭ ನೆನಪು ಮಾಡಿಕೊಡ್ತಾನೆ. ಯಾಕೆ ಅಂತ ಹೇಳಿದರೆ, ಕಾನೂನು ಅವಕಾಶನೇ ಇರಲಿಲ್ಲ ಹೊರ ರಾಜ್ಯಕ್ಕೆ ಹಣವನ್ನು ಕಳಿಸೋದಕ್ಕೆ. ಪರಿಷ್ಠ ಪಂಗಡ ಸಮಾಜಕ್ಕೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತೆಲಂಗಾಣಕ್ಕೆ ಕಳಿಸಿ ಸಾವಿರಾರು ಅಕೌಂಟ್ಗಳನ್ನು ಫೇಕ್ ಅಕೌಂಟ್ಗಳನ್ನು ಮಾಡಿ ಅಲ್ಲಿ ದುಡ್ಡು ಮಾಡಿ ಚುನಾವಣೆ ಬಳಕೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಯಾವ ರೀತಿ ಇವತ್ತು ಕಳ್ಳದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ. ಸದನದಲ್ಲೂ ಕೂಡ ಈಗಾಗಲೇ ನಾವು ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಆಗ್ರಹಪಡಿಸಿ ಇವತ್ತು ಧರಣಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸದನದಲ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಅಕ್ರಮಗಳು, ಕಳ್ಳದಂಧೆ ಇರ್ಬೋದು, ಮಡ್ಕ ಇಸ್ಪೀಟ್ ಇರ್ಬೋದು, ಇವತ್ತು ಎಕ್ಸೈಸ್ ಲೈಸೆನ್ಸನ್ನು ಕೊಡ್ತೀವಿ ಅಂತೇಳಿ ಹರಾಜಿಗಿಟ್ಟಿದ್ದಾರೆ. ಇವತ್ತು ಸಾವಿರಾರು ಕೋಟಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಇವತ್ತು ಬಹಿರಂಗವಾಗಿ ಚರ್ಚೆ ಆಗ್ತದೆ. ಅದಕ್ಕೆ ಪುರಾವೆಗಳು ಕೂಡ ಹೊರಗೆ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಬದುಕ್ತಾ ಇರುವಂಥದ್ದೇ ಲಂಚದ ಹಣದ ಮೇಲೆ. ತಮ್ಮ ಹೈಕಮಾಂಡನ್ನು ಖುಷಿಪಡಿಸಬೇಕು, ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯವನ್ನು ATM ಆಗಿ ಇವತ್ತು ಈ ಸರ್ಕಾರ ಪರಿವರ್ತನೆ ಮಾಡಿರುವಂಥದ್ದು.